ನಮಸ್ಕಾರ ವೀಕ್ಷಕರೇ, ಗುಡ್ ನ್ಯೂಸ್. ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ 4,000 ಈ 15 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಒಂದು 13ನೇ ಕಂತಿನ ಹಣ ಡೇಟ್ ಮಾತ್ರ ಫಿಕ್ಸ್ ಮಾಡಿದರೆ, ಈ ಒಂದು 12ನೇ ಕಂತಿನ ಹಣ ಅಮೌಂಟ್ ರಿಲೀಸ್ ಆಗ್ತಾ ಇದೆ. ಆಲ್ರೆಡಿ ಈಗಾಗಲೇ ಒಂದು 5ರಿಂದ 10% ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇನ್ನೂ ಕೂಡ ಬಂದಿಲ್ಲ, ಅಂದ್ರೆ ಇಂದು ಬರುವಂತಹ ಚಾನ್ಸಸ್ ಇದೆ ವೀಕ್ಷಕರೇ. ಸೊ ನೋಡೋಣ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ. ಸೊ ಏನೇನಿದೆ ಮಾಹಿತಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಏನು ಮಾಹಿತಿ ಕೊಟ್ಟಿದ್ದಾರೆ, ಯಾವ ಜಿಲ್ಲೆಗಳಿಗೆ ಈಗಾಗಲೇ ಹೋಗಿದೆ, ಯಾವ ಜಿಲ್ಲೆಗಳಿಗೆ ಲೇಟ್ ಆಗಿ ಹೋಗ್ತಾ ಇದೆ, ಸೊ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರು, ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾಗಿದೆ. ಈಗಾಗಲೇ ನಾವು ಒಟ್ಟಿಗೆ 2 ಕಂತುಗಳನ್ನು ಬಿಡ್ತಾ ಇದ್ದೀವಿ. ಈಗಾಗಲೇ CM ಅವರ ಹತ್ರನೂ ಕೂಡ ಮಾತನಾಡಿದ್ದೀನಿ, ಬಿಡುಗಡೆ ಮಾಡಲಿಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಕಡೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ನಿಮಗೆ 4 ಐಟಮ್ಸ್ಗಳು ಸಿಗ್ತಾ ಇದೆ. 3 ಅಲ್ಲ 5 ಅಲ್ಲ, ಟೋಟಲ್ ಆಗಿ 4 ಐಟಮ್ಸ್ಗಳು ಸಿಗ್ತಾ ಇರುವಂಥದ್ದು. ಒಂದು ಬೇಳೆ 2 kg ಸಿಗ್ತಾ ಇದೆ, ಮತ್ತೆ ಎಣ್ಣೆ ಕೂಡ ಸಿಗ್ತಾ ಇದೆ, ಅದ್ರ ಜೊತೆಗೆ ಸಕ್ಕರೆ ಕೂಡ ಮತ್ತೆ ಉಪ್ಪು ಕೂಡ 1 kg ಸಿಗ್ತಾ ಇದಾವೆ. 2 kg ಯಾವ ಸಿಗ್ತಾ ಇದೆ ಅಂದ್ರೆ ಬೇಳೆ ಮಾತ್ರ ಸಿಗ್ತಾ ಇರುವಂಥದ್ದು. ಸೊ ಅದನ್ನು ಕೂಡ ಈ ಮುಂದಿನ ತಿಂಗಳು ಹಿಡ್ಕೊಂಡು ಅಂದ್ರೆ ಸೆಪ್ಟೆಂಬರ್ ಹಿಡ್ಕೊಂಡು ಪ್ರಾರಂಭಿಸಲಿದ್ದಾರೆ. ಸೊ ಅಲ್ಲಿಂದ ನಿಮ್ಮ ಎಲ್ಲರಿಗೂ ಒಂದು ಅಂದ್ರೆ ಒಮ್ಮೆಲೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಬರುತ್ತೆ ಅಂತ ಹೇಳಿಕ್ ಬರಲ್ಲ. ಸ್ಟಾರ್ಟಿಂಗ್ಗೆ ಒಂದು 5-6 ತಾಲೂಕುಗಳಲ್ಲಿ ಈ ಒಂದು ಸಪ್ಲೈ ಮಾಡ್ತಾರೆ. ಅಲ್ಲಿ ಕರೆಕ್ಟಾಗಿ ಕೊಡ್ತಾ ಹೋದ್ರೆ ಮತ್ತೆ ಒಂದು ಹೆಚ್ಚಿನ ಮತ್ತೊಂದು ತಿಂಗಳಲ್ಲಿ ಮತ್ತೆ 5-6 ಜಿಲ್ಲೆಗಳಿಗೆ ಸಪ್ಲೈ ಮಾಡ್ತಾರೆ. ಈ ರೀತಿ 1-2 ತಿಂಗಳಲ್ಲಿ ಎಲ್ಲ ಜಿಲ್ಲೆಗಳಿಗೆ ಸಪ್ಲೈ ಮಾಡಿಬಿಟ್ಟು ಎಲ್ಲ ತಾಲೂಕುಗಳಿಗೆ ಸಪ್ಲೈ ಮಾಡಿಬಿಟ್ಟು ಕಳಿಸ್ಕೊಡ್ತಾರೆ. ಸೊ ಒಮ್ಮೆಲೆ ಎಲ್ಲರಿಗೆ ಬಿಡುಗಡೆ ಅಂತೂ ಮಾಡ್ಲಿಕ್ಕೆ ಆಗಲ್ಲ. ಸೊ ನೋಡೋಣ, ಒಮ್ಮೆಲೆ ಬಿಟ್ಟಿದ್ರೆ ಒಳ್ಳೇದೇ. ಮತ್ತೊಂದು ಹೇಳ್ಬೇಕಂದ್ರೆ, ಯಾಕಂದ್ರೆ 4 ಐಟಮ್ಸ್ಗಳು ಸಿಗ್ತವೆ, ಮತ್ತೆ ಈ ಕಡೆಗೆ ಹಣ ಅಂತೂ ನಿಂತು ಬಿಟ್ಟಿದೆ. ಯಾಕಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಮೌಂಟ್ ಅಂತೂ ಇನ್ಮೇಲಿಂದ ಕೊಡಲ್ಲ. ಸೊ ಇಲ್ಲಿ ಕಡಲೆ ಆದರೂ ಈ ಥರ ಒಂದು ಪದಾರ್ಥಗಳಾದರೂ ಸಿಗುತ್ತೆ. ಸೊ ಜನರಿಗೆ ಅವ್ರ ಅನುಕೂಲ ಆಗುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ KH ಮುನಿಯಪ್ಪನವರು ಕೊಟ್ಟಿರುವಂಥದ್ದು. ಇಲ್ಲಿ 100%ನಲ್ಲಿ 93% ಬರೀ ಪದಾರ್ಥಗಳನ್ನು ಕೊಡಿ ಅಥವಾ ಬೇರೆ ಏನಾದರೂ ಚೇಂಜಸ್ ನಮಗೆ ಬೇಕು, ಈ ಒಂದು ಹಣ ಕೊಡಬೇಡಿ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಜನರು ಕೊಡುವಂತಹ ಕಾರಣಕ್ಕಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು KH ಮುನಿಯಪ್ಪನವರು. ನಿಮಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿರಬಹುದು ವೀಕ್ಷಕರೇ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂದ್ರೆ, ಈಗಾಗಲೇ ಒಂದು 2 ತಿಂಗಳ ಅಮೌಂಟ್ ಒಮ್ಮೆಲೆ ಬಿಡ್ತೇವೆ ಅಂತ ಹೇಳಿದ್ದಾರೆ. ಸೊ ಬೇಕಾದ್ರೆ ನೀವು ಒಂದು ಸ್ವಲ್ಪ ಕ್ಲಿಪ್ ಅನ್ನ ನೋಡ್ಕೊಂಡ್ ಬನ್ನಿ. ಮತ್ತೆ ನೆಕ್ಸ್ಟ್ ಜುಲೈ ಮತ್ತು ಆಗಸ್ಟ್ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರಿ. ಜುಲೈ ಮತ್ತು ಆಗಸ್ಟ್ ಕೂಡ ಇನ್ನು 1 ವಾರದೊಳಗಡೆ ಕ್ಲಿಯರ್ ಮಾಡ್ತೀವಿ. ಹೌದು, ಒಮ್ಮೆನೆ ಕೇಳಿದ್ರಲ್ಲ ವೀಕ್ಷಕರೇ, ಲೈವ್ ಪ್ರೂಫ್ ಆಗಿ ಅವರೇ ಹೇಳಿರುವಂಥದ್ದು. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ 1 ವಾರ ಅಂದರೆ ಇನ್ನು 1 ವಾರದಲ್ಲಿ ಬಿಡುಗಡೆ ಆಗಲ್ಲ. ಅದು ಅವ್ರು ಹೇಳೇ ಈಗ 2-3 ದಿನಗಳ ಕಾಲ ಆಯಿತು. ಸೊ 1 ವಾರ ಒಳಗಡೆ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದರೆ ಎಲ್ಲರ ಖಾತೆಗೂ ಕೂಡ ಜಮಾ ಆಗತ್ತೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯನವರು ಅಂತೂ ಕೂಡ ಮಾತನಾಡಿದ್ದಾರೆ. ಈಗಾಗಲೇ ಬಿಡುಗಡೆ ಆಗಿದೆನೂ ಕೂಡ. ಆದರೆ ಯಾರಿಗೆ ಬಂದಿದೆ, ಸೊ ಅವರು ಕೂಡ ಮುಖ್ಯವಾಗಿ ವೀಕ್ಷಕರೇ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನಂದು. ಸೊ ಕಮೆಂಟ್ ಮುಖಾಂತರ ತಿಳಿಸಿ. 11ನೇ ಕಂತಿನ ಹಣ ಅಲ್ಲ, 12ನೇ ಕಂತಿನ ಹಣ ನಿಮಗೆ ಜಮಾ ಆಗಿದ್ರೆ ಕಮೆಂಟ್ ಮುಖಾಂತರ ಜಮಾ ಆಗಿದೆ ಅಂತ ಒಂದು ಸ್ಪಷ್ಟನೆಯನ್ನ ನಮಗೆ ಕೊಟ್ಟಿದ್ರೆ, ಸೊ ಜನರಿಗೂ ಕೂಡ ಗೊತ್ತಾಗತ್ತೆ ಹೌದು ಜಮಾ ಆಗ್ತಾ ಇದೆ ಅಂತ. ಸೊ ನಮಗೂ ಕೂಡ ಒಂದು ಸ್ಪಷ್ಟನೆ ಸಿಗತ್ತೆ ವೀಕ್ಷಕರೇ. ಸೊ ಅದಕ್ಕೋಸ್ಕರ ಕಮೆಂಟ್ ಅಲ್ಲಿ ಸೊ ದಯವಿಟ್ಟು ಜಮಾ ಆಗಿದೆ ಅಂತ ಒಂದು ಕಮೆಂಟ್ ಅನ್ನ ಮಾಡಿ ಯಾರಿಗೆ ಬಂದಿದೆ ಅವರು. ಮತ್ತೆ ಇಲ್ಲಿ ಅದೇ ರೀತಿಯಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಮಹಿಳಾ ಫಲಾನುಭವಿಗಳನ್ನ ತೆಗೆದಾಕ್ತಾ ಇದ್ದಾರೆ. ಸೊ ಅಲ್ಲಿ ಕೂಡ ನೀವು ಕನ್ಫ್ಯೂಷನ್ ಆಗಿರ್ತೀರ. ಕೇವಲ ಇಲ್ಲಿ 16,000 ಮಹಿಳೆಯರನ್ನ ತೆಗೆದಾಕಿದ್ದಷ್ಟೇ ಅಲ್ಲ, ಸೊ ಇನ್ನೂ ಹೆಚ್ಚಿನ ಮಹಿಳೆಯರು ಸಿಗ್ತಾ ಇದ್ದಾರಂತೆ. ಸೊ ಅವರೆಲ್ಲರೂ ಕೂಡ ಈ ಒಂದು IT ರಿಟರ್ನ್ಸು ಆದಾಯ ತೆರಿಗೆಯನ್ನು ಕಟ್ತಾ ಇದ್ದಾರೆ. ಸೊ ಆದರೂ ಸಹಿತ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದಾರಂತೆ. ಒಂದು ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಅದರ ಮೇಲೆ ಕ್ರಮ ಕೂಡ ಕೈಗೊಂಡಿದ್ದಾರೆ. ಸೊ ಅವರೆಲ್ಲರನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿರುವಂಥದ್ದು. ಅವರಿಗೆ ಇನ್ನೂ 2,000 ರೂಪಾಯಿ ಏನಿದೆ ಅಲ್ಲ ಹೋಗಲ್ಲ ಇನ್ಮೇಲಿಂದ. ಸೊ ಸಂಪೂರ್ಣವಾಗಿ ಬಂದ್ ಆಗ್ತಾ ಇರುವಂಥದ್ದು. ಅದ್ರ ಜೊತೆಗೇನೆ BPL ರೇಷನ್ ಕಾರ್ಡ್ ಕೂಡ ರದ್ದು ಮಾಡುವಂತಹ ಕೆಲಸ ಆಹಾರ ಇಲಾಖೆ ಮಾಡ್ತಾ ಇರುವಂಥದ್ದು. ಸೊ ಅದಷ್ಟೇ ಅಲ್ಲ, 12 ಲಕ್ಷ BPL ರೇಷನ್ ಕಾರ್ಡ್ಗಳನ್ನು APL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಯಾರು BPL ರೇಷನ್ ಕಾರ್ಡ್ದಿಂದ APLಗೆ ಕನ್ವರ್ಟ್ ಮಾಡ್ತಾರೆ ನೋಡಿ, ಸೊ ನೀವು APLಗೆ ಅರ್ಹರಿದ್ದೀರಾ ಅಂತ ಅರ್ಥ. ಅಂದರೆ ಒಂದು ಮೀಡಿಯಂ ವರ್ಗದವರು ನೀವು APLಗೆ ಅರ್ಹರಿದ್ದೀರಾ ಅಂತ APL ಒಂದು ಕಾರ್ಡನ್ನು ಕೊಡ್ತಾರೆ. ಉಳಿದ ಅಭ್ಯರ್ಥಿಗಳು, ಉಳಿದ ಮಹಿಳೆಯರು ಯಾರು ಶ್ರೀಮಂತರು ಇರ್ತಾರೆ ನೋಡಿ, ಸೊ ಅವರಿಗೆ ಟೋಟಲಿ ಎಲ್ಲ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿಬಿಡ್ತಾರೆ. ಯಾವ ರೇಷನ್ ಕಾರ್ಡ್ ಕೂಡ ಕೊಡೋದಿಲ್ಲ ವೀಕ್ಷಕರೇ. ಸೊ ಅಂತಹ ಒಂದು ಕೆಲಸವನ್ನ ಇಲ್ಲಿ ಆಹಾರ ಇಲಾಖೆ ಮಾಡ್ತಾ ಇರುವಂಥದ್ದು. ಸೊ ಓಕೆನಾ, ಈಗ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತಾನೆ. ಮತ್ತೆ ಇಲ್ಲಿ ಕನ್ಫ್ಯೂಷನ್ ಆಗ್ಲಿಕ್ಕೆ ಹೋಗ್ಬೇಡಿ.
ಹೋಗಬೇಡಿ. ಸೊ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟಲ್ಲಿ ಕೇಳ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಈಗ ವೀಕ್ಷಕರೇ, ಈ ಒಂದು ಜಿಲ್ಲೆಗಳಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದ್ದಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. 15 ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ನೋಡ್ರಿ ಇಲ್ಲಿ ನೋಡಿ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉತ್ತರ ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಜಿಲ್ಲೆಯಲ್ಲಿ ಎಲ್ಲರಿಗೂ ಒಮ್ಮೆಲೆ ಜಮಾ ಆಗಲ್ಲ, ನಾನು ಹೇಳ್ತಾ ಇರುವಂಥದ್ದು 10 ಲಕ್ಷ ಕೊಟ್ಟು ಕೇಳಿ. ಸೊ ಈ ಒಂದು ಜಿಲ್ಲೆಯಲ್ಲಿ ಕೇವಲ 10ರಿಂದ 20% ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗ್ತಾ ಇರುವಂಥದ್ದು. ಸೊ ಉಳಿದ ಎಲ್ಲ ಫಲಾನುಭವಿಗಳಿಗೂ ಕೂಡ ಸೊ ನಾಳೆ ಜಮಾ ಆಗ್ಬೋದು ಅಥವಾ ನಾಡ್ದು ಕೂಡ ಜಮಾ ಆಗ್ಬೋದು. ಈ ಒಂದು ಈಗಾಗಲೇ 16,000 ಮಹಿಳೆಯರು ಏನು ತೆಗೆದ್ರಲ್ಲ, ಅವ್ರಿಗೆ 11ನೇ ಕಂತಿನ ಹಣ ಹೋಗಿದೆ. ಸೊ ಅವ್ರ 11ನೇ ಕಂತಿನ ಹಣ ಹೋಗಿದೆ, ಇನ್ನೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗೋದಿದ್ವು. ಸೊ ಅದನ್ನೆಲ್ಲ ವೆರಿಫಿಕೇಷನ್ ಮಾಡುವಂತಹ ಸಂದರ್ಭದಲ್ಲಿ ಈಗ ಸಿಕ್ಬಿದ್ದಿದ್ದಾರೆ. ಸೊ ಅವರಿಗೆ 12ನೇ ಕಂತಿನ ಹಣ ಬರಲ್ಲ. ಮತ್ತು ನೀವು ಕೂಡ ಸಿಕ್ಬಿಡ್ಬೋದು. ನಾನು ಪ್ರತಿದಿನ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಆಹಾರ ಇಲಾಖೆಯ ವೆಬ್ಸೈಟ್ಗೆ ಹೋಗಿ ಒಂದು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಿ. ಸೊ ನಿನ್ನೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ 20 ನಿಮಿಷದ ವಿಡಿಯೋ ಆಗಿರುತ್ತೆ. ಸೊ ಅದನ್ನು ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಮಹತ್ವವಾದಂತಹ ಮಾಹಿತಿಗಳಿದ್ದಾವೆ. ಸೊ ಅದನ್ನು ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಸೊ ಈಗಾಗಲೇ ವಿಜಯನಗರ ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಮೌಂಟ್ ಹೋಗ್ತಾ ಇರುವಂಥದ್ದು. ಈಗ ಒಂದು 12ನೇ ಕಂತಿನ ಹಣ, 11ನೇ ಕಂತಿನ ಹಣ ಕೂಡ ಬಹುಶಃ ಅದಕ್ಕೆ ಹೆಚ್ಚಾಗಿ ಹೋಗಿತ್ತು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ವೀಕ್ಷಕರೇ, 11ನೇ ಕಂತಿನ ಹಣ ಕೂಡ ವಿಜಯನಗರ ಜಿಲ್ಲೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿತ್ತು. ಸೊ ಇದು ಕೂಡ ಹಾಗೆ ಆಗ್ತಾ ಇದೆ. ವಿಜಯನಗರ ಜಿಲ್ಲೆದವರಿಗೆ, ಅದೇ ರೀತಿಯಾಗಿ ಹಾಸನ ಜಿಲ್ಲೆದವರಿಗೆ, ಹಾವೇರಿ ಜಿಲ್ಲೆದವರಿಗೆ, ಬೀದರ್ ಜಿಲ್ಲೆದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಮೌಂಟ್ ಹೋಗ್ತಾ ಇರುವಂಥದ್ದು. ಸೊ ಅದೇ ರೀತಿಯಾಗಿ ವೀಕ್ಷಕರೇ, ಈಗ 4,000 ಹಣ ಜಮಾ ಆಗಿದೆ ಅಲ್ವಾ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ, ಒಂದು 5ರಿಂದ 7% ಫಲಾನುಭವಿಗಳಿಗೆ. ಸೊ ನಿಮಗೆ 12ನೇ ಕಂತಿನ ಹಣ ಕೂಡ ಬರೋದಿಲ್ಲ. ಸೊ ಟೋಟಲ್ ಆಗಿ 11 ಮತ್ತು 12ನೇ ಕಂತಿನ ಹಣ ಈಗಾಗಲೇ ನಿಮಗೆ ಜಮಾ ಆಗಿರುವಂತಹ ಕಾರಣಕ್ಕಾಗಿ ಟೋಟಲ್ ಆಗಿ ನಿಮಗೆ 13ನೇ ಕಂತಿನ ಹಣ ಏನು ಬಿಡುಗಡೆ ಆಗತ್ತಲ್ಲ, ಗಣಪತಿ ನೆಕ್ಸ್ಟು ಗಣೇಶ ಚತುರ್ಥಿ ನಂತರ, ಸೊ ಅವಾಗ ನಿಮಗೆ ಈ ಒಂದು 13ನೇ ಕಂತಿನ ಹಣನೇ ಡೈರೆಕ್ಟಾಗಿ ಬರೋದು. ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಲೇಬೇಕು. ಸಾಕಷ್ಟು ಫಲಾನುಭವಿಗಳು ಕೂಡ ಕಮೆಂಟಲ್ಲಿ ತಿಳಿಸಿದ್ರಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯವಾಗಿರುವಂಥದ್ದು ವೀಕ್ಷಕರೇ, ಸೊ ಬೆಂಗಳೂರು ನಗರದವರು ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಬೇಕಾದ್ರೆ ನಮ್ಮದು ಚೆಕ್ ಮಾಡಿ ನೋಡಿ ಸರ್ ಅಂತ ರೇಷನ್ ಕಾರ್ಡ್ ನಂಬರ್ ಕೂಡ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಸೊ ಆ ರೀತಿ ಪಬ್ಲಿಷ್ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು. ಸೊ ಆ ರೀತಿ ಎಲ್ಲರಿಗೂ ತೋರಿಸುವ ಹಾಗೆ ಕಮೆಂಟ್ ಮಾಡಬೇಡಿ. ಇನ್ಸ್ಟಾಗ್ರಾಮ್ನಲ್ಲಿ ಬೇಕಾದರೆ ಮೆಸೇಜ್ ಮಾಡಿದ್ರೆ ಸೊ ನಾನು ಚೆಕ್ ಮಾಡಿ ಹೇಳ್ಬೋದು. ಸೊ OTP-ಗಾನ ಹೇಳಬೇಕಾಗತ್ತೆ ನೀವು, ಓಕೆನಾ. ಸೊ ಅದು ಬಿಡಿ. ಈಗ ಈ ಒಂದು ರೇಷನ್ ಏನು ಬೆಂಗಳೂರು ನಗರದವರಲ್ಲಿ ಸೊ ಬಹಳಷ್ಟು ಜನ ಸಿಗ್ತಾ ಇದ್ದಾರಂತೆ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 60% ಬಡ ಜನರಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಒಂದು ಬಡ ಜನರಲ್ಲಿನೇ ಹೆಚ್ಚಿನ ಒಂದು BPL ರೇಷನ್ ಕಾರ್ಡನ್ನು ಬೆಂಗಳೂರು ನಗರದವರೇ ಹೊಂದಿದ್ದಾರಂತೆ. ನೋಡಿ, ನೀವೇ ವಿಚಾರ ಮಾಡಿ, ಅತಿ ಹೆಚ್ಚಿನ ಒಂದು ದುಡಿಯುವಂತಹ ಸಿಟಿಯಲ್ಲಿ, ಶ್ರೀಮಂತ ಸಿಟಿಯಲ್ಲಿ ಸೊ BPL ರೇಷನ್ ಕಾರ್ಡ್ ಸಿಗ್ತಾ ಇದೆ ಅಂದ ಬಳಿಕ ಯಾರು ನಂಬ್ತಾರೆ? ಸೊ ಅದಕ್ಕೆ ಮುಖ್ಯವಾಗಿ ಆಹಾರ ಇಲಾಖೆ ಅಲ್ಲಿಯ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಹೆಚ್ಚಾಗಿ ಚೆಕ್ ಮಾಡ್ತಾ ಇರುವಂಥದ್ದು. ಸೊ ಚೆಕ್ ಮಾಡಿ ಅಲ್ಲಿಯ ಒಂದು ರೇಷನ್ ಕಾರ್ಡ್ಗಳು, ಬಹಳಷ್ಟು ಜನರ ರೇಷನ್ ಕಾರ್ಡ್ಗಳು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಇದುವಂತೆ. ಸೊ ಅವರೆಲ್ಲರದು ಕೂಡ ಲಿಂಕ್ ಇದ್ದೇ ಇರುತ್ತೆ. ಲಿಂಕ್ ಮಾಡಿಸ್ಕೊಂಡು ಯಾರಾದರೂ ರಾಜಕಾರಣಿಯ ಲಿಂಕ್ಗಳಿಂದ ಮಾಡಿಸ್ಕೊಂಡಿರ್ತಾರೆ. ಸೊ ಅವರೆಲ್ಲರದು ಕೂಡ ರೇಷನ್ ಕಾರ್ಡ್ಗಳನ್ನು ಈಗ ಆಹಾರ ಇಲಾಖೆ ರದ್ದು ಮಾಡ್ತಾ ಇದೆ. ಸೊ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬಡ ಜನರಿಗೆ ಕೊಡುವಂಥದ್ದು ಈಗಾಗಲೇ 12 ಲಕ್ಷ, ನಿಮಗೆ ವೀಕ್ಷಕರ ಭವಿಷ್ಯ ನಿಮ್ಗೆ ಗೊತ್ತಿರ್ಬೋದು, ಬಹಳ ಇಂಪಾರ್ಟೆಂಟ್ ಕೇಳಿ, ಇಲ್ಲಿ ಲಕ್ಷ ಕೊಟ್ಟು ಕೇಳಿ, 12 ಲಕ್ಷ ಫಲಾನುಭವಿಗಳ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತಾ ಇದೆ ಅಂತ ಕೊಟ್ಟಿದ್ದಾರಲ್ವ. ಸೊ ಅಷ್ಟೇನಾದರೂ ಮಾಡಿದ್ದೇ ಆದರೆ 1,400 ಕೋಟಿ ಅಥವಾ 1,500 ಕೋಟಿಯವರೆಗೂ ಕೂಡ ಹಣ ಉಳಿತಾಯ ಆಗತ್ತೆ ಪ್ರತಿ ತಿಂಗಳು ಕೂಡ ಸರ್ಕಾರಕ್ಕೆ. ಸೊ ಅಷ್ಟೊಂದು ಹಣ ಉಳಿತಾಯವಾದರೆ ನೀವೇ ವಿಚಾರ ಮಾಡಿ. ಅನ್ನಭಾಗ್ಯ ಯೋಜನೆಯಲ್ಲಿನೇ ಎಷ್ಟು ಉಳಿತೆ ಅಂದರೆ ಅಕ್ಕಿನೂ ಕೊಡಬೇಕು, ಈ ಕಡೆಗೆ ಹಣನ ಕೊಡಬೇಕಾಗಿತ್ತಲ್ವಾ. ಸೊ ಅಥವಾ ಐಟಮ್ಸ್ಗಳನ್ನು ಕೊಡಬೇಕಾಗಿತ್ತಲ್ವಾ. ಸೊ ಅದನ್ನೆಲ್ಲನೂ ಕೂಡ ಬಂದಾಗಿಬಿಡುತ್ತೆ. ಅದ್ರ ಬದಲಾಗಿ ಬೇರೆ ಯೋಜನೆಗಳು ಕೂಡ ಹೋಗ್ತಾ ಇರುತ್ತೆ ಅವರಿಗೆ. BPL ರೇಷನ್ ಕಾರ್ಡ್ಗೆ ಒಂದು BPL ರೇಷನ್ ಕಾರ್ಡ್ದಿಂದ ಬೇರೆ ಸ್ಕೀಮ್ಸ್ಗಳು ಹೋಗ್ತಾ ಇರುತ್ತೆ. ಆಯುಷ್ಮಾನ್ ಕಾರ್ಡ್ದಿಂದ 5 ಲಕ್ಷ ರೂಪಾಯಿ ಹೋಗ್ತಾ ಇರುತ್ತೆ. ಆ ಒಂದು ಯಾವುದೇ ಚಿಕಿತ್ಸೆ ಪಡೆದ್ರು ಸಹಿತ. ಸೊ ಅದೆಲ್ಲನೂ ಕೂಡ ಸ್ಟಾಪ್ ಆಗಿಬಿಡುತ್ತಲ್ವಾ. ಸೊ ಅಲ್ಲಿ ಕೂಡ ನೋಡಿ 1,200 ಕೋಟಿ ಬರೀ ಅನ್ನಭಾಗ್ಯ ಯೋಜನೆಯಲ್ಲಿನೇ ಹೋಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಹೆಚ್ಚೇನು ಹೋಗಲ್ಲ, 250 ಕೋಟಿ ಹೋಗುತ್ತೆ. ಸೊ ಇಲ್ಲಿ ಟೋಟಲ್ ಆಗಿ 1,450 ಕೋಟಿ ಖರ್ಚು ಆಗೋದು ಉಳಿಯತ್ತಂತೆ. ಸೊ ಇದ್ರ ಮೇರೆಗೆ ಸರ್ಕಾರ ಆರಾಮಾಗಿ ಒಂದು BPL ರೇಷನ್ ಕಾರ್ಡ್ನ ರದ್ದು ಮಾಡ್ತಾರೆ. ಸರ್ಕಾರಕ್ಕೆ ಅಷ್ಟೊಂದು ಉಳಿತಾಯ ಇದೆ, ಮತ್ತು ಸರ್ಕಾರಕ್ಕೆ ಅಷ್ಟೊಂದು ಲಾಸ್ ಆಗೋದು ತಡೆಗಟ್ಟಲಿಕ್ಕೆ ಈ ಒಂದು ಕೆಲಸ 100% ಮಾಡ್ತಾರೆ ಆಹಾರ ಇಲಾಖೆದವರು. ಈಗಾಗಲೇ ಅರ್ಧಕ್ಕರ್ಧ ಮಾಡಿದಾರಂತಾನೆ ಹೇಳ್ಬೋದು.
ಯಾಕಂದರೆ ಪ್ರತಿದಿನವೂ ಕೂಡ ಪ್ರತಿನಿತ್ಯನೂ ಕೂಡ ಇವತ್ತು ನೀವು ಹೋಗಿ ಆಹಾರ ಇಲಾಖೆಗೆ ಚೆಕ್ ಮಾಡಿದ್ರೆ ಇವತ್ತು ಕೂಡ ರದ್ದಾಗಿರುವಂಥದ್ದು ಕಾಣಿಸುತ್ತೆ ನಿಮಗೆ ವೀಕ್ಷಕರೇ. ಸೊ ಬೇಕಾದರೆ ಚೆಕ್ ಮಾಡ್ಕೊಂಡು ನೋಡಿ, ನಿನ್ನೆ ಇರುವಂತಹ ವಿಡಿಯೋಗಳನ್ನು ನೋಡ್ಕೊಳ್ಳಿ, ಒಂದು ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ಕಣ್ಣಾರೆ ಕಂಡರೆ. ಸೊ ಅದು ನಿಜ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೆ ನೀವು ಆ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬಹುದು ಆರಾಮಾಗಿ. ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿಂದ ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಕೋಬಹುದಾಗಿರುತ್ತೆ. ಸೊ ಹಿಂದಿನ ವಿಡಿಯೋನ ನೋಡಿಕೊಂಡ್ರೆ ನಿಮಗೆ ಕ್ಲಿಯರಾಗಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ನೋಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.